ನಮ್ಮವ ಇವ ನಮ್ಮವ ಇವ ನಮ್ಮವ ನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಎನ್ನುವ ಮಾತನ್ನ ಹೇಳ್ತಕ್ಕಂಥ ಶ್ರೀಯುತ ಮಹೇಶ್ ಜೋಶಿ ಗುರುಜಿ ಅವರಿಗೆ ಯಾರಲ್ಲಿಯೂ ಭೇದ ಭಾವ ಬೇಡ, ಎಲ್ಲರೂ ಒಟ್ಟಾಗಿ ಸಾಗಿದ್ರೆ ಮಹತ್ ಕಾರ್ಯ ಸಫಲತೆ ಆಗಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಮಾತನ್ನ ಹೇಳ್ತಕ್ಕಂಥ ಗುರುಜಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾವೇರಿಯಿಂದ ಆಗಮಿಸಿರ್ತಕ್ಕಂಥ ಗುರು ಬಳಗದವರು ಮಹೇಶ್ ಗುರುಜಿ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಬೇಕೆಂದು ಅಲ್ಲಿ ಕೇಳಿಕೊಳ್ಳುತ್ತೇನೆ. ಹಾವೇರಿ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಗುರು ಬಳಗದವರು ಒಂದು 4 ಜನ ಯಾರಾದರೂ ಬೇಗನೆ ಬಂದು ಮಹೇಶ್ ಜೋಶಿ ಅವರಿಗೆ ಗೌರವ ಅರ್ಪಣೆಯನ್ನ ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಇನ್ನು ಮುಂದೆ ವೇದಿಕೆ ಮೇಲೆ ಆಶೀನರಾಗಿರುವ ಹಾಗೂ ಬಹಳಷ್ಟು ಅರ್ಥಪೂರ್ಣವಾಗಿ ದಾಸಬೋಧ ಪಠಣವನ್ನ ನಿರ್ವಹಿಸಿಕೊಡ್ತಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಭಾಗ್ಯೋದಯ ಮಹಾರಾಜರು ತಮ್ಮೆರಡು ಹಿತನುಡಿಗಳನ್ನ ಸಲ್ಲಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಹಾವೇರಿ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಗುರು ಬಳಗದವರು ಮಹೇಶ್ ಜೋಶಿ ಗುರುಜಿ ಅವರಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕು. ಮಹೇಶ್ ಜೋಶಿ ಏನಿಲ್ಲ ಅಲ್ಲ, ಇವ್ರು ಲಾಸ್ಟಿಗೆ ನೋಡಿ. ಎಲ್ಲ ಗುರು ಬಳಗದವರಿಗೆ ತುಂಬ ಹೃದಯದ ಧನ್ಯವಾದಗಳು. ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಶ್ರೀ ಸದ್ಗುರು ಸಮರ್ಥ ಭಾಗ್ಯೋದಯ ಮಹಾರಾಜರು ತಮ್ಮೆರಡು ಹಿತನುಡಿಗಳನ್ನು ಸಲ್ಲಿಸಬೇಕೆಂದು ಅವರಿಗೆ ಕೇಳಿಕೊಳ್ಳುತ್ತೇನೆ. शांताकारं गगनसदृशं मेघवर्णं शुभांगं लक्ष्मीकान्तं कमलनयनं योगविध्यानगम्यं वन्दे विष्णुभवभैरं सर्वलोकैकनाथं पूजामूलं गुरुर्पादं ध्यानमूलं गुरुर्मूर्ति मंत्रमूलं गुरुर्वाक्या मोक्षमूलं गुरुर्कृपा तस्मै श्रीगुरवे नमः. समर्थ सद्गुरु ನರಸಿಂಹೇಶ್ವರ ಮಹಾರಾಜರ ವರಶಿಷ್ಯರಾದ ಭಾವುಸಾಹೇಬ್ ಮಹಾರಾಜರ ಕೃಪಾ ಪ್ರಸಾದರಾದ ನಮ್ಮ ನಿಮ್ಮ ಎಲ್ಲರ ಹೃದಯ ಸಿಂಹಾಸನದಲ್ಲಿ ವಿರಾಜಿತರಾದ ಸದ್ಗುರುಗಳಿಗೆ ಅನೇಕ ಶ್ರೇಷ್ಠಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಸಭೆಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರ ಉದ್ಧಾರಕರ್ತರಾದಂಥ ಪ್ರಭುಜಿ ಮಹಾರಾಜರ ದಿವ್ಯ ಚರಣ ಕಮಲಕ್ಕೆ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಅದರಂತೆ ಎಲ್ಲ ಪೂಜ್ಯರ ಪಾದಾರವಿಂದಕ್ಕೆ ಹಣೆಮಣಿದು ಇಲ್ಲಿ ನೆರೆದಿರುವ ರಾಮಕೃಷ್ಣ ಮಹಾರಾಜರ ಆತ್ಮಸ್ವರೂಪಿಗಳೇ, ನಮ್ಮೆಲ್ಲರ ಪಾದಾರವಿಂದಕ್ಕೆ ಅನೇಕ ಶಿರಸಾಷ್ಟಾಂಗ ನಮಸ್ಕಾರಗಳು. ಸಮರ್ಥರು ಎಂಥ ತ್ಯಾಗಮೂರ್ತಿ ಇದ್ರಪ್ಪ ಅಂತಂದ್ರೆ परमार्थी विवेकी त्यांचे करणे माने लोकी काजे विवर विवरो चुकी पडोची नेदी. परमार्थದಲ್ಲಿ ಅತಿ ವಿಚಾರಪೂರ್ವಕವಾಗಿ ಶಾಸ್ತ್ರಶುದ್ಧವಾಗಿ ಗುರು ನಿಶ್ಚಯಪೂರ್ವಕವಾಗಿ ತಮ್ಮ ಹೆಜ್ಜೆಯನ್ನು ಚಾಚು ತಪ್ಪಲಾರದೆ ಪರಮಾರ್ಥ ಬಿಟ್ಟು ಯಾವ ವಿಚಾರವನ್ನು ಮನಸ್ಸಿನಲ್ಲಿ ಬರಲಾರದನೆ ತಮ್ಮ ಜೀವನ ಉದ್ದಕ್ಕೂ
ಗುರುವಿನ ಕೀರ್ತಿ ಹೇಗೆ ಹೊರಗೆ ಬಂದಿತ್ತು, ಗುರುವಿನ ಕೀರ್ತಿ ಹೇಗೆ ದಿಗಂತರಕ್ಕೆ ಒಯ್ಯುವಂಥ ಪ್ರಯತ್ನ ಪಡೆದಂಥ ಮಹಾನ್ ವಿಭೂತಿ ಪುರುಷರು ಯಾರಿದ್ರೆ ನಮ್ಮ ಸದ್ಗುರುಗಳು ರಾಮಕೃಷ್ಣ ಮಹಾರಾಜರು, ರಾಮಕೃಷ್ಣ ಮಹಾರಾಜರು, ರಾಮಕೃಷ್ಣ ಮಹಾರಾಜರು. ಎಲ್ಲ ಏನು ಒಂದೊಂದು ಆತ್ಮಸ್ವರೂಪಗಳು ಕಾಣ್ತಾವ, ಅವರು ಎಲ್ಲರಿಗೆ ದಿವ್ಯ ಅನುಭೂತಿಗಳನ್ನು ತಂದುಕೊಟ್ಟು ಅವರ ಪ್ರಪಂಚದಲ್ಲಿ ಇರುವಂಥ ಎಲ್ಲಟ್ಟಿ ಒಳಗೆ ಒಂದು ಮನೆ ಉಳಿದಿಲ್ಲ, ಮಹಾರಾಜ ಅವ್ರ ಸಲುವಾಗಿ ಪ್ರಯತ್ನ ಪಟ್ಟಿಲ್ಲ, ಮಹಾರಾಜ ಅವ್ರಿಗೆ ಆಶೀರ್ವಾದ ಮಾಡಿಲ್ಲ, ಮಹಾರಾಜ ಅವ್ರಿಗೆ ಕಲ್ಯಾಣ ಬಯಸಿಲ್ಲ, ಅಂಥ ಒಂದೂ ಮನೆ ಉಳಿದಿಲ್ಲ. ಈ ಭಾಗದಾಗ ಯಾರು ಎಂಥ ಕಷ್ಟಗಳನ್ನು ತಗೊಂಡು ಬಂದರೂ ಸಹಿತ ಯಾವುದೇ ಒಂದು ಅಪೇಕ್ಷೆ ಮಾಡಲಾರದೆ ಅವರ ಕಲ್ಯಾಣ ಚಿಂತನೆಯನ್ನು ಮಾಡುತ್ತಿರುವಂಥ ಮಹಾನ್ ಹಿಮಾಲಯ ತಪಸ್ವಿ ಪುರುಷರು ಯಾರಪ್ಪ? ನಮ್ಮ ಸದ್ಗುರುಗಳು ರಾಮಕೃಷ್ಣ ಮಹಾರಾಜರು, ರಾಮಕೃಷ್ಣ ಮಹಾರಾಜರು. ಅಂಥ ಮಹಾನ್ ವಿಭೂತಿ ಪುರುಷರ ಎದುರುಗಡೆ ನಾವು ನೀವು ಏನಾರೆ ಅಪೇಕ್ಷೆ ಪಡೋದು, ನಾವೇನಾರೆ ಅಂಥ ನಮಗೇನಾರು ಸಿಗಲಿ ಅನ್ನೋದು ಅಂದ್ರೆ ಭಾಳ ಕಡಿಮೆತನ ಅನ್ನಿಸ್ತದೆ. ಅದಕ್ಕೆ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಾಗ ಬಂದಾಗ ಅವರ ನಾಮಸ್ಮರಣೆ ಒಂದೇ ನಮ್ಮ ಹೃದಯದಲ್ಲಿ ನಡಿಬೇಕು. ನಿಮಗೇನು ಬೇಕಾದ ಅದು ಅವ್ರು ನಿಮಗೆ ಕೊಟ್ಟೇ ಕಳಿಸ್ತಾರೆ. ಮೊದಲಿನ ಹಿಡ್ಕೊಂಡು ಅವ್ರು ಯಾರು ಇಲ್ಲಿಗೆ ಬಂದಾರ ಅವ್ರಿಗೆ ಅದು ಕೊಟ್ಟ ಕಳಿಸ್ಯಾರ. ಎಂಥ ದುಃಖ ಅವ್ರದ್ದು ಇತ್ತು ಅಂದ್ರೂ ಸಹಿತ ನೀನು ನಾಮಸ್ಮರಣೆ ಮಾಡಪ್ಪ, ನಿನಗೆ ಚಲೋ ಆಗ್ತದಂತ ಹೇಳಿ ಕಳಿಸ್ಯಾರ. ಅದರ ಪ್ರಕಾರ ಅವ್ರಿಗೆ ಆನಂದ ಭರಿತನಾಗಿ ಅವ್ರಿಗೆ ಹಸನ್ಮುಖಿಗಳಾಗಿ ಕಳಿಸಿದ್ದಾರೆ. ಅಂಥ ಮಹಾನ್ ವಿಭೂತಿ ಪುರುಷರ ಇವತ್ತಿನ ಪ್ರಥಮ ಪುಣ್ಯ ಆರಾಧನೆ ಉತ್ಸವ ನಾವು ಮಾಡ್ಲಾಕತ್ತೀವಿ. ಎಲ್ಲರೂ ಅತ್ಯಂತ ಆನಂದಭರಿತರಾಗಿ ಅವರು ಯಾವತ್ ಕಾಲದ ನಮ್ಮ ಎದುರುಗಡೆ ಹ್ಯಾಂಗೆ ಕೂತಾರ ನೋಡ್ರಿ ನನ್ಕೋತ. ಅವ್ರು ಇಲ್ಲಂತ ಯಾರಿಗಾರೆ ಅನ್ನಿಸ್ತದ ನೋಡ್ರಿ, ಕುರ್ಚಿ ಮೇಲೆ ಅವ್ರ ಭಾವಚಿತ್ರ ನೋಡಿದ್ರೆ ಪ್ರತ್ಯಕ್ಷ ಅವ್ರು ನಮ್ಮ ಜೊತೆಗೆ ಕುಲು ನಕ್ಕೋತ ಕುಂತಾರೇನೋ ಅಂತ ಹಿಂಗೆ ಭಾವ ಬರ್ತದೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅಂತಃಕರಣದಲ್ಲಿ ಅವರ ಮಾಡ್ತಿರುವಂಥ ಉಪಕಾರ ಅವರು ನಮ್ಮ ಜನ್ಮ ಇರುವವರೆಗೆ ಮರೆಲಾರದಂಥ ಗುಡ್ಡದಷ್ಟು ಉಪಕಾರವನ್ನು ಮಾಡಿ ನಿಮ್ಮ ಎಲ್ಲರಿಗೆ ದೇವ ಸ್ವರೂಪಿಗಳಾಗಿ ಮಾಡಿ ಇಟ್ಟಾರ. ನಾವು ಪುನಃ ಮಾನವಾಗುವಂಥ ವಿಚಾರವನ್ನು ಮಾಡಬಾರದು. ಅದಕ್ಕೆ ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಡೆದು ಅವರು ಕೊಟ್ಟಂಥ ಆ ನಾಮದ ಏನು ಸಂಗತಿ ಅದ, ಆ ನಾಮದಲ್ಲಿ ನಾಮೇ ಅವರನ್ನೇ ನೋಡುವಂಥ ಒಂದು ಪ್ರಯತ್ನ ಪಟ್ಟು ನಮ್ಮ ಬಂದಂಥ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು. पहिले दिसे परी नासे विवेकी मान्य करती कैसे अवये बीकी ते जैसे तैसे मिळती तेथे. ಅನೇಕ ಮತಗಳದಾವ, ಸಂಪ್ರದಾಯಗಳದಾವ, ತೀರ್ಥಗಳದಾವ. ಆದ್ರೆ ಇಂಥ ಮಹಾನ ತೀರ್ಥ ಸದ್ಗುರು ಸಾನ್ನಿಧ್ಯದ ಬಳಿಕ ಬಂದ ಬಳಿಕ ಅದರಂತಕ್ಕಿಂತಲೂ ಮಿಗಿಲವಾದ ಯಾವ ತೀರ್ಥವೂ ಇಲ್ಲ, ಯಾವ ಸಂತರೂ ಇಲ್ಲ, ಯಾವ ದೇವರೂ ಇಲ್ಲ. ಸದ್ಗುರು ಅಂಥ ಮಹಾನ ತೀರ್ಥ, ಸದ್ಗುರು ಅಂಥ ಮಹಾನ ಸಂತ, ಸದ್ಗುರು ಅಂಥ ಮಹಾನ ದೇವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಈ ಭಾವ ನಮ್ಮಲ್ಲಿ ಯಾವಾಗ ಬರ್ತದೋ ಆವಾಗ ನಮ್ಮ ಆತ್ಮದ ಕಲ್ಯಾಣ ಆಗ್ತದೆ ಅನ್ನೋಂಥ ಮಾತನ್ನು ಹೇಳುತ್ತಾ ಅನೇಕ ಮಹಾತ್ಮರ ಮುಖಾರದಿಂದ ನಾವು ಆಲೈಸಬೇಕಾಗಿದೆ. ಮುಖ್ಯವಾಗಿ ಪ್ರಭುಜಿ ಮಹಾರಾಜರಿಗೆ ನಾವು ಬೇಳೆ ಕೊಡಬೇಕು. ಅವರು ಒಂದು ತಾಸ ಅತ್ಯಂತ ನಮ್ಮ ಭಾವಕ್ಕೆ ಮುಟ್ಟುವಂತೆ ಜ್ಞಾನದ ವಿಚಾರವನ್ನು ಹೇಳ್ತಾರೆ. ಅದನ್ನು ನಾವು ನೀವು ಎಲ್ಲ ಆಲೈಸೋಣ ಅಂತ ಹೇಳ್ಕೋತ ನನ್ನ ಪುಷ್ಪ ಸೇವೆಯನ್ನು ಸದ್ಗುರು ಚರಣ ಅರ್ಪಿಸಿ ನಾನು ಬಾಣಿಗೆ ವಿರಾಮ. ಸಂಪ್ರದಾಯದ ಧನ್ಯವಾದಗಳು.